ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ವಸು ಕನ್ನಡ ಲಾಗ್ಸ್. ಇವತ್ತಿನ ವೀಡಿಯೋಲಿ ಬಂದು ನಾನು ಕಾಯಿ ಒಬ್ಬಟ್ಟು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನನ್ನ ಸ್ಟೈಲಲ್ಲಿ ನಾನು ಹೆಂಗೆ ಮಾಡ್ತೀನಿ ಅಂತ ಒಂದು ಸರಿ ನೋಡಿ ನೀವು ಮನೇಲಿ ಟ್ರೈ ಮಾಡಿ. ಚೆನ್ನಾಗಿ ಬಂದರೆ ನಂಗೆ ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಪೋರ್ಟ್ ನನಗೆ ಬೇಕಿದೆ. ಬನ್ನಿ ಈಗ ನಾನು ನನ್ನ ಸ್ಟೈಲಲ್ಲಿ ನಾನು ಹೇಗೆ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ. ಈಗ ನನಗಂತೂ ಕಾಯಿ ಒಬ್ಬಟ್ಟು ಅಂದರೆ ತುಂಬ ಇಷ್ಟ. ಯಾರಿಗೆಲ್ಲ ನಿಮಗೆ ಕಾಯಿ ಒಬ್ಬಟ್ಟು ಅಂದರೆ ತುಂಬ ಇಷ್ಟ ಅಂತ ನಾನು ಕಮೆಂಟ್ ಮಾಡಿ. ಹಾಗೆ ನೀವು ಒಂದ್ಸರಿ ಟ್ರೈ ಮಾಡಿ ನಿಮ್ಮ ಮನೆಯಲ್ಲಿ. ತುಂಬ ಈಸಿ. ನಾನು ತಗೊಂಡಿರೋ ಮೆಷರ್ಮೆಂಟ್ಸಲ್ಲಿ ನೀವು ಕರೆಕ್ಟಾಗಿ ಮೆಷರ್ಮೆಂಟ್ಸಲ್ಲಿ ತಗೊಂಡ್ರೆ ಪರ್ಫೆಕ್ಟಾಗಿ ಕಾಯಿ ಒಬ್ಬಟ್ಟನ್ನು ಈಸಿಯಾಗಿ ಪ್ರಿಪೇರ್ ಮಾಡ್ಕೋಬೋದು. ಬನ್ನಿ ಇದು ಹೆಂಗೆ ಮಾಡೋದು ಅಂತ ಈಗ ತೋರಿಸ್ಕೊಡ್ತೀನಿ. ಈಗ ನಾನು ಒಂದು ಮೆಷರ್ಮೆಂಟ್, ಯಾವುದಾದ್ರೂ ನೀವು ನಿಮ್ಮ ಮನೇಲಿರೋ ಒಂದು ಮೆಷರ್ಮೆಂಟ್ ಕಪ್ಪನ್ನು ತಗೊಳ್ಳಿ. ಅದೇ ಕಪ್ಪಲ್ಲಿ ಒಂದು 2 ಕಪ್ ಆಗೋಷ್ಟು ಮೈದಾ ತಗೊಂಡಿದ್ದೀನಿ ನಾನು. ನೀವು ಯಾವ ಕಪ್ಪಲ್ಲಿ ಮೆಷರ್ಮೆಂಟ್ ತಗೊತೀರೋ ಅದರಲ್ಲೇ ತುರಿದಿರೋ ಕೊಬ್ಬರಿನೂ ಅದೇ ಮೆಷರ್ಮೆಂಟಲ್ಲಿ ತಗೋಬೇಕು. ಆ್ಯಂಡ್ ಬೆಲ್ಲ ಸಹ ಅದೇ ಮೆಷರ್ಮೆಂಟಲ್ಲಿ ನೀವು ತಗೋಬೇಕು. ಈಗ ಫಸ್ಟು ಮೈದಾನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಅರಿಶಿಣ, ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು. ಚೆನ್ನಾಗಿ ಕಲಿಸ್ಕೊಂಡು ಮತ್ತು ವಾಟರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಜಾಸ್ತಿ ಚಪಾತಿ, ಒಬ್ಬೊಬ್ಬರು ಸ್ವಲ್ಪ ಮೆತ್ತಗೆ ಕಲಿಸ್ಕೊತಾರೆ, ಒಬ್ಬೊಬ್ರು ಚಪಾತಿ ಹಿಟ್ಟು ಥರ ಕಲಿಸ್ಕೊತಾರೆ. ನಾನು ಸ್ವಲ್ಪ ಮೆತ್ತಗೆ ಕಲಿಸ್ಕೊಂಡಿದ್ದೀನಿ. ಫಸ್ಟು ನೀರು ಹಾಕಿ ಕಲಿಸ್ಕೊಂಡಿದ್ದು ಮತ್ತು ನಂತರ ಸ್ವಲ್ಪ ಆಯಿಲ್ ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು. ಸ್ವಲ್ಪ ಆಯಿಲ್ ಜಾಸ್ತಿ ಹಾಕಿದ್ರೆ ಸ್ಮೂತಾಗಿರುತ್ತೆ, ಒಬ್ಬಟ್ಟು ಸಾಫ್ಟಾಗಿ ಬರುತ್ತೆ. ಈಗ ಒಂದು 1/2 ಅವರ್ ಪ್ಲೇಟ್ ಕ್ಲೋಸ್ ಮಾಡಿಬಿಟ್ಟು ಸೈಡ್ಗೆ ಎತ್ತಿಕೊಂಡಿದ್ದೀನಿ. ಈಗ ನಾನು 2 ತೆಂಗಿನಕಾಯಿನ ತಗೊಂಡಿದ್ದೀನಿ. ನನಗೆ 2 ತೆಂಗಿನಕಾಯಿಗೂ ಒಂದು 2 ಕಪ್ ಆಗೋಷ್ಟು ತುರಿದಿಟ್ಕೊಂಡಿದ್ದೀನಿ ನಾನು. ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಈಗ ಅದೇ ಕೊಬ್ಬರಿ ತುರಿ ಎಷ್ಟಿದೆಯೋ ಸೇಮ್ ಮೆಷರ್ಮೆಂಟಲ್ಲಿ ಬೆಲ್ಲ ತಗೊಂಡು ಈಗ ಸ್ವಲ್ಪ 2 ಕಪ್ ಅಷ್ಟು ಬೆಲ್ಲಕ್ಕೆ ಸ್ವಲ್ಪ 1/4 ಕಪ್ಪಷ್ಟು ವಾಟರ್ ಹಾಕ್ಕೊಂಡು ಸೋದಿಸ್ಕೊತಾ ಇದ್ದೀನಿ. ಯಾಕಂದರೆ ಕಲ್ಲು ಡಸ್ಟೆಲ್ಲ ಇರೋದ್ರಿಂದ ಆ ಥರ ಸೋದಿಸ್ಕೊತಾ ಇದ್ದೀನಿ. ಈಗ ಇದನ್ನು ಒಂದೇಳೆ ಪಾಕ ಬರೋವರೆಗೂ ನಾವು ಹೀಟ್ ಮಾಡ್ಕೋಬೇಕು. ನೋಡಿ, ಕೈ ಬಿಡ್ದಿರೋ ತಿರ್ಸ್ತಾ ಇರಿ. ಒಂದು 5 ಮಿನಿಟ್ಸ್ ಹಂಗೆ ತಿರ್ಸ್ತಾರಿ. ಮತ್ತು ವಾಟರಲ್ಲಿ ಒಂದು ಬೌಲಲ್ಲಿ ವಾಟರ್ ತೊಗೊಂಡು ಇಲ್ಲ ಪ್ಲೇಟಲ್ಲಿ ವಾಟರ್ ತೊಗೊಂಡು ಚೆಕ್ ಮಾಡ್ಕೊಳ್ಳಿ. ಅದು ಹಾಕಿದ ತಕ್ಷಣ ಸ್ವಲ್ಪ ಉಂಡೆ ಥರ ಬರಬೇಕು. ನೀರಲ್ಲಿ ಅದು ಡಿಸಾಲ್ವ್ ಆಗಬಾರ್ದು. ಉಂಡೆ ಥರ ಬಂದಮೇಲೆ ಪಾಕ ಕರೆಕ್ಟಾಗಿ ರೆಡಿ ಆಗಿದೆ ಅಂತ. ಈಗ ಅದಕ್ಕೇ ನಾನು ಸ್ವಲ್ಪ ಕೊಬ್ಬರಿ ತುರಿ ಸೇರಿಸ್ಕೊತಾ ಇದ್ದೀನಿ. ಹಾಗೆ ನೀವು ಈಗಲೇ ಗಸಗಸೆ ಮತ್ತು ಏಲಕ್ಕಿನೂ ಸೇರಿಸ್ಕೋಬೋದು ಈ ಟೈಮಲ್ಲಿ, ಇಲ್ಲ ಲಾಸ್ಟಲ್ಲಾದರೂ ಸೇರಿಸ್ಕೋಬೋದು. ನಾನು ಗಸಗಸೆ ಆಪ್ಷನಲ್ಲೂ ಇಲ್ಲ ಹಾಕಿಲ್ಲ, ಬರೀ ಏಲಕ್ಕಿ ಪೌಡ್ರ್ ಮಾತ್ರ ಹಾಕಿದ್ದೀನಿ. ಈಗ ಲೋ ಫ್ಲೇಮಲ್ಲಿ ಇಟ್ಕೊಂಡು, ಲೋ ಫ್ಲೇಮಲ್ಲಿ ಬೇಡ, ಒಂದು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ತಿರ್ಸ್ತಾ ಇರಿ. ಹಾಗೆ 7ರಿಂದ 8 ನಿಮಿಷವರೆಗೂ ಈ ಥರ ಕೈ ಆಡದೆ ತಿರ್ಸ್ತಾ ಇರಬೇಕು, ಇಲ್ಲ ಸೀದೋಗಿಬಿಡುತ್ತೆ. ನೋಡಿ ಎಷ್ಟು ಸ್ವಲ್ಪ ಸಾಫ್ಟಾಗಿತ್ತು, ಈಗ ಸ್ವಲ್ಪ ಗಟ್ಟಿ ಬಂದಿದೆ ಹೂರ್ಣ. ಈಗ ಸೈಡ್ಗೆ ಎತ್ತಿಕ್ಕೊಂಬಿಟ್ಟು ಅದನ್ನು ತಣ್ಣಗಾಗ್ಬಿಡಿ. ಸ್ವಲ್ಪ ತಣ್ಣಗಾಗಬೇಕು ಅಂದರೆ ಒಂದು ಪ್ಲೇಟ್ ಏನಾದರೂ ಕ್ಲೋಸ್ ಮಾಡಿ ಬಿಟ್ಬಿಡಿ. ಅದು ಗಾಳಿಗೆ ಬಿಟ್ಟರೆ ಸ್ವಲ್ಪ ಗಟ್ಟಿ ಆಗಿಬಿಡುತ್ತೆ ಹೂರ್ಣ. ಈಗ ಒಂದೊಂದು ಹೋಳಿಗೆಗೂ ಎಷ್ಟು ಬೇಕೋ ಹೂರ್ಣ ಅದನ್ನು ಆವಾಗೆ ತಗೊಂಡು ಇಟ್ಕೊಳ್ಳಿ. ಫಸ್ಟಲ್ಲೇ ಉಂಡೆಗಳು ಮಾಡಿ ಇಟ್ಕೊಂಡ್ಬಿಟ್ರೆ ಅದು ಗಟ್ಟಿ ಆಗಿಬಿಡುತ್ತೆ, ಮತ್ತು ತಟ್ಟಕ್ಕಾಗಲ್ಲ ನಾವು ಹೋಳಿಗೆನ ಚೆನ್ನಾಗಿ. ಪೇಪರ್ ಮೇಲೆ ಕ್ಲೋಸ್ ಮಾಡಿಕೊಂಡು ಈ ಥರ ತಟ್ಕೊಂಡು ಹೋದರೆ ಸಾಫ್ಟ್ ಥಿನ್ ಲೇಯರ್ ಆಗಿ ಬರುತ್ತೆ, ಮಂದ ಬರಲ್ಲ, ಎಲ್ಲ ಈಕ್ವಲಾಗಿ ಶೇರ್ ಆಗುತ್ತೆ ಹೂರ್ಣ ಒಳಗಡೆ. ಒಬ್ಬೊಬ್ಬರು ಕೈಯಲ್ಲೇ ತಟ್ಬಿಡ್ತಾರೆ, ಅವು ಅಷ್ಟು ಚೆನ್ನಾಗಿರಲ್ಲ, ಮಂದಕ್ಕೆ ಬರುತ್ತೆ, ಬೇಯೋದಿಲ್ಲ. ಸೈಡ್ಸಲ್ಲೆಲ್ಲ ಮೈದಾ ಹಂಗೆ ಇರುತ್ತೆ, ತಿನ್ನೋಕ್ಕೂ ಚೆನ್ನಾಗಿರಲ್ಲ. ಈಗ 2 ಸೈಡು ಆಯಿಲ್ ಹಾಕ್ಕೊಂಡು ಸುಡ್ತಾ ಇದ್ದೀನಿ. ಆಯಿಲ್ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಸಾಫ್ಟಾಗೂ ಬರುತ್ತೆ, ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಯಾಕೆಂದರೆ ತೆಳ್ಳಗಿರೋದ್ರಿಂದ ಮೈದಾ ಅಂತ ಅನಿಸಲ್ಲ ನಮಗೆ. ಹೂರ್ಣ ಎಲ್ಲ ಸೈಡು ಈಕ್ವಲಾಗಿ ಇದಾಗಿದೆ ಎಲ್ಲನೂ. ನೋಡಿದ್ರಲ್ಲ, ಎಷ್ಟೋ ಸಿಂಪಲ್ಲಾಗಿ ನೀವು ಮನೆಯಲ್ಲಿ ಅಳತೆ ಪ್ರಕಾರ ಮಾಡಿಕೊಂಡ್ರೆ ಯಾವುದೇ ಥರ ಮಿಸ್ಟೇಕ್ ಆಗದಿರೋ ನಿಮಗೂ ಚೆನ್ನಾಗಿ ಬರುತ್ತೆ ಹೋಳಿಗೆ ಅನ್ನೋದು. ನೀವು ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಮ ಮನೇಲಿ ಟ್ರೈ ಮಾಡಿ, ಖಂಡಿತ ಚೆನ್ನಾಗಿ ಬರುತ್ತೆ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಫಸ್ಟಲ್ಲೇ ಹೇಳಿದ್ದೀನಿ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಅಂತ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇದೇ ಥರ ಇನ್ನೊಂದು ವೀಡಿಯೋಲಿ ಸಿಗ್ತೀನಿ ಇನ್ನೊಂದು ರೆಸಿಪಿ ಜೊತೆ. ಅಂಟಿಲ್ ದೆನ್ ಟೇಕ್ ಕೇರ್.